ಹೆಲೋ ಎವ್ರಿವಾನ್. ಇವತ್ತು ನಾವೆಲ್ಲಿಗೆ ಹೋಗ್ತಿದ್ದೀವಿ ನಾನಂತೂ ಹೇಳಲ್ಲ ಏನು ಅಂತ ಪೂರ್ತಿ ಡೀಟೇಲ್ಸ್ ನಮ್ಮ ಅಮ್ಮನೇ ಹೇಳ್ತಾರೆ. ಸೊ ಕೇಳಿಸ್ಕೊಳ್ಳಿ. ಡೀಟೇಲ್ಸ್ ಅಂದರೆ ನಾಟಿಗೆ ಹೋಗೋದು ನಮ್ಮ ತಂದೆಯವರ ಮನೆಗೆ. ಅಂದರೆ ಅವರ ಅಜ್ಜನ ಮನೆ, ನನ್ನ ತಂದೆಯವರ ತಾತನ ಮನೆ. ಅಲ್ಲಿಗೆ ಹೋಗೋದು. ಅದು ಅಲ್ಲಿ ನಮಗೀಗ ಯಾವುದೇ ರೀತಿ ಇದಿಲ್ಲ, ಬಟ್ ನಾವು ನಮ್ಮ ಅಪ್ಪ ಅಲ್ಲೇ ಇದ್ದವರು. ಹಾಗಾಗಿ ಅವರಿಗೆ ನಾಟಿ ಕೃಷ್ಣ ಶೆಟ್ಟಿ ಅಂತ ಅಲ್ಲಿಂದಲೇ ಬಂದಿರೋದು. ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೇವೆ ನಾವು. ಆ ಮನೆಗೆ ಹೋಗಿ ಅಲ್ಲಿ ದೈವಗಳಿದೆ, ಅವರಿಗೆ ಒಂದು ನನ್ನ ಮುಖ ನೋಡ್ಬೋದು, ದೈವಗಳಿದೆ. ಅಲ್ಲಿ ನಾವು ಅವರಿಗೆ ನಮ್ಮ ನಮಸ್ಕಾರಗಳನ್ನು ತಿಳಿಸ್ಲಿಕ್ಕೆ ಹೋಗೋದು. ನಮಸ್ಕಾರ ನಾವು ಅಡ್ಡ ಬಿದ್ದು ಬರಲಿಕ್ಕೆ ಹೋಗೋದು ಅಲ್ಲಿಗೆ. ನಮ್ಮ ಕುಟುಂಬದ ಯಾವ ದೈವಗಳಿದೆ ಅಲ್ಲಿ ತುಂಬ ಇದೆ. ಎಲ್ಲ ಹೇಳಲಿಕ್ಕೆ ನನಗೆ ಪಂಜುರ್ಲಿ ಇದೆ, 4-5 ತಾಯಿ ಇದೆ, ಗುಳಿಗ ಇದೆ, ವೀರಭದ್ರ ಇದೆ, ಕೊರಗ ತನಿಯ ಇದೆ, ಆಮೇಲೆ ಇನ್ನೊಂದು ಏನೋ ಇದೆ, ಕಲ್ಲುಷ್ಟಿ ಇದೆಯಾ ಏನೋ ಗೊತ್ತಿಲ್ಲ, ನೋಡ್ಬೇಕು. ಅಲ್ಲಿ ಹೋದಾಗ ಹೇಳ್ತೇನೆ. ನನಗೆ ಭಾಳ ವರ್ಷಗಳಾಯಿತು ನಾನು ಹೋಗೋದೆ, ನನಗೆ ನೆನಪೇ ಇಲ್ಲ. ತುಂಬ ವರ್ಷಗಳ ಹಿಂದೆ ಹೋಗಿರೋದು. ಹಾಗಾಗಿ ಒಂದು ಹೋಗಿ ಬರುವ ಅಂತ ಅಪ್ಪನದೊಂದು ಹರಕೆನೂ ಉಂಟು, ಅದನ್ನು ತೀರಿಸಬೇಕು. ಅದು ಇವಾಗ ಡಿವೈಡ್ ಆಗಿದೆ. ಆಮೇಲೆ ಡಿವೈಡ್ ಆದಮೇಲೆ ಅದೆಲ್ಲ ಅವರವರ ಪಾಲಿಗೆ ಬಂದದ್ದು ಅವರು ಸೇಲ್ ಮಾಡಿದ್ದಾರೆ. ಹೆಸರು ಮಾತ್ರ ಉಳಿದಿದೆ. ಯಾವುದೇ ರೀತಿಯ ಆಸ್ತಿ ಯಾವುದು ಇಲ್ಲ ಈಗ ಅಲ್ಲಿ. ಬಟ್ ನಾವು ನಮ್ಮ ತಂದೆಯವರ ಅವ್ರ ತಂದೆಯವರು ಇದ್ದ ಮನೆ ಹಾಗೇ ಇದೆ. ಅಲ್ಲಿ ದೈವಗಳಿಗೆ ಅಲ್ಲಿ ಇವಾಗಲೂ ನಿತ್ಯ ಇದಾಗತ್ತೆ ಎಂತ ಸೇವೆ ಮಾಡ್ತಾರೆ ಅವ್ರು ತಗೊಂಡವರು. ತಂದೆಯವರ ಸ್ಟೂಡೆಂಟೇ ಅದನ್ನು ತಗೊಂಡಿರೋದು. ಹಾಗಾಗಿ ನಡೀತಾ ಇದೆ, ಪರ್ಚೇಸ್ ಮಾಡಿರೋದು. ಹಾಗಾಗಿ ನಡೀತಾ ಇದೆ ಚೆನ್ನಾಗಿ. ಸೇಲ್ ಅಂದರೆ ಎಲ್ಲರೂ ಅವರವರ ಹೆಣ್ಮಕ್ಳು, ಅವರಿಗೆ ಎಲ್ಲ ಮದುವೆ ಆದಮೇಲೆ ಅವರವರ ದಾರಿ ನೋಡಿಕೊಂಡು ದೂರ ದೂರ ಹೋಗಿದ್ದಾರೆ. ಯಾರು ನೋಡೋರಿಲ್ಲ. ಇಂದಿರಾ ಗಾಂಧಿ ಎಮರ್ಜೆನ್ಸಿ ಟೈಮಲ್ಲಿ ಇದು ಬಂತು. ಆಮೇಲೆ ರೂಲ್ಸ್ ಬಂತು, ಯಾರ್ಯಾರು ಅದನ್ನು ಭೂಮಿಯಲ್ಲಿ ಕೆಲಸ ಮಾಡ್ತಾರೆ ಅವರಿಗೆ ಅದು ಉಳುವವನೇ ಒಡೆಯ ಅಂತ ಬಂದದ್ದು. ಹಾಗಾಗಿ ಆ ಜಾಗ ಎಲ್ಲ ಯಾರ್ಯಾರು ಅದನ್ನು ಕೆಲಸ ಮಾಡ್ತಿದ್ರ ಆ ಜಾಗದಲ್ಲಿ ಅವ್ರುಗಳಿಗೆ ಆಗಿ ಹೋಯಿತು. ಅಂದರೆ 100ಕ್ಕಿಂತ ಮೇಲೆ ಎಕರೆಗಟ್ಟಲೆ ಜಾಗ ಇತ್ತು ಅಲ್ಲಿ, ಎಲ್ಲ ಬಿಟ್ಟು ಹೋಯಿತು. ನಾವು ಅಂದರೆ ನಮ್ಮ ತಂದೆ ಎಲ್ಲ ಅವರು ಮಿಲ್ಲಲ್ಲಿ ಕೆಲಸ ಮಾಡ್ತಿದ್ರು, ರೈಟ್ರೆಲ್ಲ ಆಗಿದ್ರು. ಹಾಗಾಗಿ ಅವರಿಗೆ ನೋಡ್ಕೊಳಕ್ಕಾಗ್ತಿರ್ಲಿಲ್ಲ. ಅವರು ಬೇರೆಯವರಿಗೆ ಬಿಟ್ಟು ಕೊಟ್ಟಿದ್ರು. ಅಂದರೆ ಗೇಣಿಗೆ ವರ್ಷಕ್ಕೆ ಇಷ್ಟು ಕೊಡಬೇಕು ಅನ್ನೋ ರೀತಿಯಲ್ಲಿ ಭತ್ತ ಕೊಡಬೇಕು ಅಂತ. ಆಗಲಿಲ್ಲ ಅದು ಕೊಡುವ ಆ ಟೈಮಲ್ಲಿ ಮೊದಲು ಬರ್ತಿತ್ತು. ಅದಾದಮೇಲೆ ಇದು ಇಂದಿರಾ ಗಾಂಧಿ ಬಂದಾಗ ಹೋಯಿತು ಎಲ್ಲ. ಇವಾಗಲೂ ಮನೆ ಅಂತ ಇದೆ ಅಲ್ಲಿ. ಮನೆ ಇಲ್ಲದಿದ್ರು ದೈವಗಳಿದ್ದೇ ಇರ್ತಾರೆ. ನಮ್ಮಮ್ಮ ತುಂಬ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಬನ್ನಿ ಹೋಗೋಣ. ತುಂಬ ಸೆಕೆ ಇಲ್ಲಿ. ಒಂಚೂರು ಏನು ನೋಡಿ, ಹಿಂಗೆ ಡಿಸ್ಟರ್ಬ್ ಮಾಡೋದು. ನಮ್ಮ ವ್ಲಾಗ್ ಮಾಡ್ಬೇಕಾದ್ರೆ ಹಿಂಗೆ ಡಿಸ್ಟರ್ಬ್ ಮಾಡ್ತಾರೆ. ಇಷ್ಟು ಹೇಳಿದ್ಮೇಲೆ ಸುಮ್ಮನೆ ಇರ್ಬೇಕು ತಾನೆ, ಆದರೂ ಇಲ್ಲ. ಅದಕ್ಕೆ ಏನು ಅದೇ ಇಲ್ಲಿ ತುಂಬ ಸೆಕೆ. ವೈ ಆರ್ ಯು ಡಿಸ್ಟರ್ಬಿಂಗ್ ಮೈ ವ್ಲಾಗ್? ವೈ ಆರ್ ಯು ಡಿಸ್ಟರ್ಬಿಂಗ್ ಮೈ ವ್ಲಾಗ್? ಹಾಂ, ಅದೇ ಲೈಕ್ ಐ ಟೋಲ್ಡ್, ತುಂಬ ಸೆಕೆಯಲ್ಲಿ ಆಗಲ್ಲ. ತುಂಬ ಬೆಂಗಳೂರವ್ರಿಗೆ ಅಲ್ಲಿದ್ಬಿಟ್ಟು ಇಲ್ಲಿಗೆ ಬರೋದು ಸ್ವಲ್ಪ ಸೆಕೆ ಜಾಸ್ತಿ ಅನಿಸುತ್ತೆ. ಇಲ್ಲಿದ್ದವ್ರಿಗೆ ಅದು ನಾರ್ಮಲ್ ಅನಿಸುತ್ತೆ. ಇಲ್ಲಿಂದ ಬೆಂಗಳೂರಿಗೆ ಹೋಗೋರಿಗೆ ಏನೂ ಅನಿಸಲ್ಲ. ಬಟ್ ತುಂಬ ಸೆಕೆ. ಒಂದು ಚೂರು ಎಲ್ಲರೂ ಆಚೆ ಹೋಗ್ಬೇಕೇನೋ ತೊಗೊಂಡು ಬರಬೇಕು ಅಂದರೆ ಗಾಡಲ್ಲೇ ಕೂತ್ಕೊಂಡಿದ್ರೆ ಅಷ್ಟೇ ಗಾನ್ ಕೇಸ್. ಸೊ ಬನ್ನಿ ಹೋಗೋಣ. ನಾನು ಇಷ್ಟು ವರ್ಷ ಅಂದ್ಕೊಂಡಿದ್ದೆ ನಾನು ನಮ್ಮ ಅಜ್ಜನ ಜೊತೆ ಹೋಗಿದ್ದೀನಿ ನಾಟಿಗೆ ಅಂತ. ಬಟ್ ಟರ್ನ್ಸ್ ಔಟ್ ನಾನು ಅಲ್ಲಿ ಹೋಗಿಲ್ವಂತೆ. ಸೊ ದಿಸ್ ಇಸ್ ಮೈ ಫಸ್ಟ್ ಟೈಮ್ ಅಲ್ಲಿ ಹೋಗ್ತಾ ಇರೋದು. ಸೊ ಬನ್ನಿ ಹೋಗೋಣ. ನಾನು ನೋಡ್ತೀನಿ, ನಾನು ನಿಮಗೆ ತೋರಿಸ್ತೀನಿ ಏನು ಅಂತ. ಆಬ್ವಿಯಸ್ಲಿ ಅಲ್ಲಿ ಯಾರ ಮನೆಗೆ ಹೋಗ್ತೀನಿ ಅಲ್ಲಿ ವ್ಲಾಗ್ ಮಾಡೋಕ್ಕಾಗಲ್ಲ. ಬಟ್ ಆಚೆಗಡೆ ದೈವದೆಲ್ಲ ನಾನು ನಿಮ್ಗೆ ಡೆಫಿನೆಟ್ಲಿ ತೋರಿಸ್ತೀನಿ. ಮೈಕ್ ಹಾಕಿಲ್ಲ, ಹಾಗೆ ನೋಡಿ. ಸೊ ದಿಸ್ ಇಸ್ ನಾಟಿ. ಇದೊಂದು, ಅಲ್ಲೊಂದು ಐ ಥಿಂಕ್ ಕನೆಕ್ಟಿವಿಟಿ ಇತ್ತು. ಇವಾಗ ಅದು ಸಪ್ರೇಟ್ ಮಾಡಿದ್ದಾರೆ. ಎಷ್ಟು ದೂರ, ಎಷ್ಟು ದೊಡ್ಡದು.
ವಾವ್, ನೋಡಿ ಬಾವಿ ಐತೆ. ಇದು ನಾಟಿಯ ಗುತ್ತಿನ ಮನೆ. ಇಲ್ಲಿ ದೈವಗಳು ಇದ್ದಾರೆ, 5 ದೈವಗಳಿದೆ. ಅದರಲ್ಲಿ 4 ತಾಯ ಪಂಜುರ್ಲಿ ಇದು ನೆನಪಿದೆ ನನಗೆ. ಇನ್ನು 3 ದೈವಗಳು ಯಾವುದು ಅಂತ ನೆನಪಿಲ್ಲ. ಇನ್ನು ಮುಂದಕ್ಕೆ ಹೋದರೆ ಒಳಗಡೆ ದೇವ್ರ ಮನೆ ಎಲ್ಲ ಇದೆ. ಮತ್ತು ಮೇಲ್ಗಡೆ ಮೆಟ್ಲಿದೆ. ಮೆಟ್ಲು ಹತ್ಕೊಂಡು ಹೋದರೆ ಅಲ್ಲಿ ವೀರಭದ್ರನ ಇದು ಮಂಚ ಇತ್ತು ಮೊದಲು, ಇವಾಗ ಅದು ಇಲ್ಲ. ಅದನ್ನು ಬೇರೆ ತಗೊಂಡವರು, ಮೊದಲು ಬೇರೆ ಯಾರೋ ತಗೊಂಡವರು, ಅವರೇನೋ ಮಾಡಿದ್ದಾರೆ. ಅದಾದಮೇಲೆ ಈಗ ತಗೊಂಡವರು ಅದರಲ್ಲಿ ಅದನ್ನು ಚೆನ್ನಾಗಿ ಮಾಡಿ ಅವರಲ್ಲಿ ಇದ್ದಾರೆ, ಅಲ್ಲಿ ನಿಂತ್ಕೊಂಡಿದ್ದಾರೆ, ಅಂದರೆ ಇರ್ತಾರೆ ಅಲ್ಲಿ. ಮುಂದೆ ಆ ವೀರಭದ್ರ ದೈವ ಬೇರೆ ಕಡೆ ಒಂದು ದೈವಸ್ಥಾನವನ್ನು ನಿರ್ಮಿಸಿ ಅಲ್ಲಿ ಅದನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದು ಮಾಳಿಗೆ ಮೇಲಿನಿಂದ ಕಾಣುವಂಥ ದೃಶ್ಯ. ಮುಂದೆ ಮರದ ಇದು ಕಂಬ, ಇದರ ಮೇಲ್ಗಡೆ ನನ್ನ ತಾತನ ತಂದೆಯವರು ಅವರೇ ಅವರು ಬಿಡಿಸಿರುವಂಥ ಚಿತ್ರ. ಈ ಚಿತ್ರಕ್ಕೆ ಹಚ್ಚಿರುವಂಥ ಬಣ್ಣ ಎಲೆಗಳನ್ನು ಜಜ್ಜಿ ಅದಕ್ಕೆ ಪೇಂಟ್ ಮಾಡಿರೋದು. ಇದು ಬಹಳ ವರ್ಷ ಹಿಂದಿನದ್ದು ಪೇಂಟ್, ಅದು ಇವಾಗಲೂ ಅದೇ ಥರ ಹೊಳಿತಾ ಇದೆ. ಮುಂದುಗಡೆ ನಿಮಗೆ ಕಾಣುವಂಥದ್ದು ಅಷ್ಟು ದೊಡ್ಡ ಜಾಗದಲ್ಲೂ ದೊಡ್ಡ ಮನೆ ಇದ್ದದ್ದು. ಇದು ತೊಟ್ಟಿ ಮನೆ ಇದ್ದದ್ದು. 1972 ಇಸ್ವಿಯಲ್ಲಿ ನೆರೆ ಬಂದಾಗ ಬಿದ್ದು ಬರೀ ಈ ಒಂದು ಜಾಗ ಅಂದರೆ ಪೋರ್ಷನ್ ಮಾತ್ರ ಉಳಿದಿದೆ. ಈ ಪೋರ್ಷನ್ ಅನ್ನೋದು ಒಂದು ರೂಮಿನ ಥರ ಇದ್ದಿದ್ದು. ಈ ಮನೆಯಲ್ಲಿ 100 ಜನ ಆವಾಗ ಇದ್ರಂತ ನನ್ನ ತಂದೆಯವರು ಹೇಳ್ತಿದ್ರು. ಹಲೋ ಎವ್ರಿವಾನ್. ಸೊ ನಾನು ಆಲ್ರೆಡಿ ತೋರಿಸಿದ್ದೆ, ಅವಾಗ ಮೈಕ್ ಇರಲಿಲ್ಲ, ಇನ್ನೂ ಮಾತಾಡಲಿಲ್ಲ. ಅದ್ರಲ್ಲಿ ವಾಯ್ಸ್ ಓವರ್ ಕೊಡ್ತೀನಿ. ಸೊ ಅದೇ ಕೆಲವೊಂದೆಲ್ಲ ಸ್ಟೋರೀಸು ಕೇಳಿಪಟ್ಟೆ, ವಿಚ್ ವಾಸ್ ವೆರಿ ಅಮೇಝಿಂಗ್. ಚೆನ್ನಾಗಿತ್ತು. ಆ ಥರ ಎಲ್ಲ ನಿಜವಾಗ್ಲೂ ನಡೀತಿತ್ತಾ ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ನೋಡಿ, ಇಷ್ಟೂ ಅವಾಗ ನಾಟಿದೆ ಅಂತೆ ಜಾಗ ಇದ್ದಿದ್ದು. ಅಂದರೆ ನಮ್ಮ ಅಜ್ಜನ ಸೈಡ್ ಆವಾಗಿನ ಕಾಲದಲ್ಲಿ ಅವ್ರದ್ದಿದ್ದಿದ್ದಲ್ಲ. ಇಲ್ಲೂ ಆ ಕಡೆ ಫುಲ್ ಅಲ್ಲೆಲ್ಲ ಆವಾಗಿನ ಟೈಮಲ್ಲಿ ನಾಟಿ ಮನೆ ಅಂದರೆ ಫುಲ್ ದೊಡ್ಡ ಮನೆ ಅಂತೆ. ಲೈಕ್ ಅಷ್ಟು ದೊಡ್ಡ ಮನೆ ಯಾರ್ದು ಇರ್ತಿರ್ಲಿಲ್ಲ ಅಂತಿಲ್ಲ ಅಕ್ಕಪಕ್ಕದಲ್ಲಿ, ಆ ಥರ. ಅದಾದಮೇಲೆ ವಾರ್ ಆಯಿತು. ವಾರ್ ಆದಮೇಲೆ ಸ್ವಲ್ಪ ಮನೆಗಳಿದಾಯಿತು. ಫ್ಲಡ್ ಬಂದಮೇಲೆ ಸ್ವಲ್ಪ ಇದಾಯಿತು. ಅದರಲ್ಲಿ ಒಂದು ಭಾಗ ಈ ಭಾಗ ಅಂತೆ, ಒಂದು ಭಾಗ. ಇಮ್ಯಾಜಿನ್, ಬರೀ ಒಂದು ಸ್ಮಾಲ್ ಪೀಸಸ್ ದಿಸ್ ಹೌಸ್, ಅದೊಂದೇ ಉಳಿದಂತೆ ಲಾಸ್ಟಿಗೆ. ಇಮ್ಯಾಜಿನ್ ಎಷ್ಟು ದೊಡ್ಡದಿರ್ಬೋದು ಆವಾಗಿನ ಟೈಮಲ್ಲಿ ಅಂತ. ಅಮ್ಮ ಹತ್ರ ಆಮೇಲೆ ಹೇಳ್ತೀನಿ ನಿಮಗೆ ಸ್ಟೋರೀಸ್ಗಳೆಲ್ಲ. ಸೀರಿಯಸ್ಲಿ ಇಟ್ಸ್ ರಿಯಲಿ ಗುಡ್. ಇನ್ನೊಂದು ತೋರಿಸ್ತೀನಿ ರೀ. ಇಲ್ಲಿ ಮುಂಚೆ ಮೇಲೆ ದೈವದ್ದು ಇದು ಇರ್ತಿತ್ತು. ಅದು ಪ್ರಾಪರ್ ಡೀಟೇಲ್ ಅಮ್ಮನ ಹತ್ರ ಕೇಳ್ತೀನಿ ಏನು ಅಂತ. ಸೊ ಅವಾಗ ಮೇಲ್ಗಡೆ ಐ ಮೀನ್ ಲೇಡೀಸ್ ಹೋಗೋಕ್ಕೆ ಅಲೋ ಇರಲಿಲ್ಲ, ಆ ಥರ. ಆ್ಯಂಡ್ ಏನು ಇಲ್ಲಿ ನಿಮ್ಗೇನು ಕಾಣಿಸಿ ಗೊತ್ತಾ, ಇದು ನಮ್ಮ ಅಜ್ಜನ ಅಜ್ಜ ಪೇಂಟ್ ಮಾಡಿದಂತೆ ಆವಾಗಿನ ಟೈಮಲ್ಲಿ. ನ್ಯಾಚುರಲ್ ಗಿಡದಿಂದ ತಗೊಂಡ್ಬಿಟ್ಟು ಪೇಂಟ್ ಮಾಡಿರೋವಂಥದ್ದು. ಇನ್ನು ಇಷ್ಟು ವರ್ಷ ಆದ್ರೂ ಹಂಗೆ ಇದೆ. ಗ್ರೇಟ್. ಇದು ಅಷ್ಟೇ. ಈ ಮರ, ಈ ಕಂಬ ಎಲ್ಲ ಆ್ಯಕ್ಚುಲಿ ದೇವಸ್ಥಾನದಲ್ಲಿ ಯೂಸ್ ಆಗುತ್ತಂತೆ. ಆ ಮರನ ಇಲ್ಲಿ ಈ ಮನೆಗೆ ಮಾಡಿಸಿರೋದು. ಗ್ರೇಟ್. ಇವಾಗ ಸ್ವಲ್ಪ ಚೇಂಜಸ್ ಆಗಿದೆ. ಆಬ್ವಿಯಸ್ಲಿ ಅಷ್ಟು ವರ್ಷದ್ದು ಹಳೇದು ಕೆಲವೊಂದು ಇರ್ತವೆ, ಕೆಲವೊಂದು ಇರಲ್ಲ. ಮಾಡಿಫಿಕೇಶನ್ ಮಾಡಬೇಕಲ್ಲ, ಇಲ್ಲಿ ಯಾರು ಇರ್ತಾರೋ ಅವ್ರಿಗೆ ಅನುಕೂಲ ಆಗಂಗೆ. ಬಟ್ ಗ್ರೇಟ್. ಇದು ಕಿಚನ್ ಅಂತೆ. ಆವಾಗ ಕಿಚನ್ ಆಗಿರ್ತೈತೆ ಉದ್ದಕ್ಕೆ. ಇವಾಗ ಅದೇ ಸ್ವಲ್ಪ ಶಾರ್ಟ್ ಆಗಿದೆ, ಬಟ್ ಇವಾಗ ಅಲ್ಲಿ ಸಾಮಾನು ಇಟ್ಟಿದ್ದಾರೆ ನೋಡಿ. ಇದು ಅಷ್ಟೇ. ಬಾವಿ ನಿಮಗೆ ಕಾಣಿಸ್ತಿದೆಯೋ ಇಲ್ವೋ, ಐ ಆಮ್ ನಾಟ್ ಶೋರ್. ಬಟ್ ನೋಡಿ, ಅದು ಆ ಕಡೆನೂ ಎಲ್ಲ ಇರ್ತಿತ್ತಂತೆ ಅವಾಗ. ಹಾಂ ನೋಡಿ, ಕ್ಯೂಟಿ. ಅಲ್ಲಿಬ್ರು ಕ್ಯೂಟೀಸು, ಇಲ್ಲೊಂದು ಕ್ಯೂಟಿ. ನೋಡಿ, ಇದು ದಾರಿ. ಮೈಕ್ ಹಾಕಿಲ್ಲ, ಬಟ್ ಕೇಳಿಸುತ್ತೆ ಅಂತ ಗೊತ್ತು. ಸೊ ಹಿಂಗೆ ದಾರಿ. ಬೇರೆ ಕಡೆನೂ ದಾರಿ ಇದೆ, ಬಟ್ ಅಲ್ಲಿ ರೋಡ್ ಸರಿ ಇಲ್ಲ ಅಂತೆ. ಸೊ ಅದಕ್ಕೆ ಕಾರನ್ನ ಮೇಲೆ ಪಾರ್ಕ್ ಮಾಡಿದ್ದೀವಿ.
ನೋಡಿ, ಬಿದ್ದರೆ ಏನು ಏಟ್ ಆಗಲ್ಲ, ಬಟ್ ಚೂರು ಅಟ್ಲೀಸ್ಟ್ ಸ್ಕ್ರಾಚಸ್ ಆಗುತ್ತೆ. ಅದು ನೋಡಿ, ಅಲ್ಲಿ ತನಕ ಮೇಲೆ ತನಕ ಹತ್ಬೇಕು, ಕಾರಲ್ಲಿದೆ. ಇಫ್ ಯು ಕ್ಯಾನ್ ಸಿ ಸರ್. ಹಾಯ್ ಅನ್ನಿ, ಹಾಯ್ ಅನ್ನಿ, ಹೇಳಿ ಇಲ್ಲಿ ಕ್ಯಾಮ್ರಾಗೆ ಹೇಳಿ ಹಾಯ್ ಅಂತ. ಕ್ಯಾಮ್ರಾಗೆ ಹಾಯ್. ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಲಕ್ಷ್ಮಣ. ಹಾಂ, ಅಷ್ಟೊತ್ತಿಗೆ ಸುಸ್ತಾಗೋಯ್ತು. ಹಾಂ, ಇವಾಗ ಹೇಳಿ ನಿಮ್ಮ ಹೆಸರು. ನಮ್ಮ ಹೆಸರು ಲಕ್ಷ್ಮಣ. ಹಾಯ್ ಅನ್ನಿ. ಹೇ? ಹಾಯ್ ಹಾಯ್. ಹಾಯ್. ನಿಮ್ಮ ಹೆಸರು ಹೇಗೆ? ನಮ್ಮ ಹೆಸರು ಐ ಥಿಂಕ್ ಸಬ್ಸ್ಕ್ರೈಬರ್ಸ್ಗೆ ಗೊತ್ತು ಏನು ಅಂತ. ಒಳ್ಳೆ ಗಾಳಿ ಆಯ್ತು. ಅಮ್ಮಂಗೂ ಸುಸ್ತಾಗೋಯ್ತು ಪೂರ್ತಿ. ಹತ್ಲಿಕ್ಕೆ ಸುಸ್ತಾಗೋಯ್ತು. ಹೌದಾ? ಹಿಂಗೆ ಅನಿಸ್ತು ಎಕ್ಸ್ಪೀರಿಯನ್ಸ್. ಅಯ್ಯೋ, ಭಾಳ ಇಲ್ಲಿ ಗಾಳಿ ಇರ್ಬೇಕು. ಮೆಮೊರೇಬಲ್. ಅಮ್ಮಂಗೆ ಏನೋ ಆಫ್ಟರ್ 27 years 28 years ಆದ್ಮೇಲೆ ಹೋಗಿದಂತೆ. ಸೊ ತುಂಬಾ ಮೆಮೊರಿಗಳು, ನಾಸ್ಟಾಲಜಿಯಾ ವೈಬ್ಸ್ ಕೊಡ್ತು ಅಮ್ಮಂಗೆ. ಎಷ್ಟೆಷ್ಟೋ ನೆನಪುಗಳು ವಾಪಸ್ ಮರುಕಳಿಸಿದ್ವಿ, ರೀಕಾಲ್ ಮಾಡ್ಕೊಂಡ್ವಿ. ಎಲ್ಲ ಜೀವನ ವಾಪಸ್ ಅಲ್ಲಿಗೆ ತಂದು ಬಿಡ್ತು ಅಂತ ಖುಷಿ ಆಯ್ತು. ಐ ಆಮ್ ಹ್ಯಾಪಿ. ಹ್ಯಾಪಿ ಬರ್ತ್ಡೇ. ಅದಕ್ಕೆ ನಾಟಿ ಮನೆಯವ್ರು ಹೋಗಿ ಮಾಡ್ಬೇಕಿದ್ದದ್ದು ಹೌದು. ಆಕ್ಚುಲಿ. ಆ ಜನ ಗುರ್ತುಂಡು ಇನ್ನು ಆ ಕೆಲಸ ಅನ್ಕೊಂಡು ಅಲ್ಪ ಜನ ಉಂಡತ್ತೆ. ದಿನೇಶ್ ಬೇರೆ ಗೊತ್ತು ಜನ್ಮಕ್ಕೆ ಈ ರೀತಿ ಇಂಚೆನೆ ಮತ್ತೆ ಏನಿದೆ. ಕರೆಕ್ಟ್. ಅಲ್ಲಿ ಮೇಲ್ಗಡೆ ಏನಿದ್ದು, ಯಾವ ದೈವ ಇದ್ದಿದ್ದು? ವೀರಭದ್ರ. ಹಲೋ ಎವ್ರಿವನ್, ಐ ನೋ ವ್ಲಾಗ್ ಎಂಡಿಂಗ್ ತುಂಬ ಟೈಮ್ ಆದ್ಮೇಲೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ಅಲ್ಲಿ ಅವತ್ತು ಏನೋ ಕಟ್ ಮಾಡಿಬಿಟ್ಟೆ ವ್ಲಾಗ್. ಅಮ್ಮಂಗೆ ಏನೋ ಫೋನ್ ಬಂತು ಅಂತ, ಸೊ ಐ ಹ್ಯಾಡ್ ಟು ಕಟ್ ದ ವ್ಲಾಗ್. ಆಲ್ರೆಡಿ ನೀವು ವಾಯ್ಸ್ ರೆಕಾರ್ಡಿಂಗ್ ಕೇಳಿಸ್ಕೊಂಡಿದ್ದೀರಾ ನಮ್ಮ ಅಮ್ಮಂದು. ಅದಾದಮೇಲೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸ್ವಲ್ಪ, ಕೆಲವೊಂದು ಡೀಟೇಲ್ಸ್ ನಾನು ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ಅಲ್ಲಿದ್ದು. ಸೊ ಯಾ, ಆ್ಯಂಡ್ ಒಂದು ನಮ್ಮಮ್ಮ ಹೇಳೋದು ಮರ್ತೋದ್ರು, ಶಿ ಆಲ್ಸೋ ಸ್ಟೇಡ್ ಇನ್ ದಟ್ ಹೌಸ್. ಏನು ಪೋರ್ಷನ್ ಒಂದು ನೋಡಿದ್ರಲ್ಲ, ನಾಟಿ ಮನೆದು ಒಂದು ಪೋರ್ಷನ್. ಸೊ ಆ ಮನೇಲಿ ನಮ್ಮ ಅಮ್ಮನೂ ಚಿಕ್ಕವರಿರ್ಬೇಕಾದ್ರೆ ಏನು ಇದ್ರಂತೆ ಆ ಮನೆಯಲ್ಲೇ. ಸೊ ಅದನ್ನು ನಮ್ಮಮ್ಮ ಹೇಳಿಲ್ಲ, ಮಿಸ್ ಮಾಡಿಕೊಂಡ್ರು. ಥ್ಯಾಂಕ್ ಯು ಕುಕ್ಕರ್ ವಿಸಿಲ್. ಎನಿವೆ, ಸೊ ನೋಡಿದ್ರಿ ವ್ಲಾಗು, ಹೆಂಗೆ ಅನಿಸ್ತು? ನನಗೂ ಇದು ಏನೋ ಹೊಸ ಎಕ್ಸ್ಪೀರಿಯೆನ್ಸ್ ಇತ್ತು. ತುಂಬ ಏನೋ ತಿಳ್ಕೊಂಡೆ ನಮ್ಮ ಅಜ್ಜನ ಸೈಡು ಹೆಂಗಿತ್ತು ಏನೋ ಎಂತ ಅಂತ. ಸೊ ಇಟ್ ವಾಸ್ ವೆರಿ ನೈಸ್ ಆ್ಯಂಡ್ ವೆರಿ ಅಮೇಝಿಂಗ್. ನಿಮ್ಗೆ ಹೆಂಗೆ ಅನಿಸ್ತು ನಮ್ಮ ಫೇಮಸ್ ನಾಟಿ ಮನೆ? ನಮ್ಮ ಅಮ್ಮನ ಇನ್ಷಲಲ್ಲೂ ಎನ್ ಇದೆ, ನಮ್ಮ ಅಜ್ಜನ ಇನ್ಷಲಲ್ಲೂ ಎನ್ ಇದೆ. ಸೊ ಎನ್ ಸ್ಟ್ಯಾಂಡ್ಸ್ ಫಾರ್ ನಾಟಿ. ಸೊ ಆ ಮನೆತನದ್ದು ಇನ್ಷಲ್, ಐ ಮೀನ್ ದೇ ಹ್ಯಾವ್ ಕ್ಯಾರಿಡ್ ದಟ್ ಸರ್ನೇಮ್. ಯಾ, ದ್ಯಾಟ್ಸ್ ಆಲ್. ವ್ಲಾಗು ತುಂಬ ದಿವಸ ಆಗೋಗಿದೆ ಎಂಡ್ ಮಾಡೋದು. ಅದು ಟೈಮ್ ಸಿಗಲಿಲ್ಲ ನನಗೆ, ಆ್ಯಂಡ್ ಬೇರೆ ವ್ಲಾಗ್ಸು ಎಡಿಟ್ ಮಾಡ್ತಿದ್ದೆ. ಸೊ ಐ ಥಾಟ್ ಇದೊಂದೇ ವ್ಲಾಗ್ ದಟ್ ವಾಸ್ ಪೆಂಡಿಂಗ್ ಫ್ರಮ್ ಮೈ ಎಂಡ್. ಐ ಥಾಟ್ ತುಂಬ ಪುಷ್ ಮಾಡೋದು ಬೇಡ, ಪೋಸ್ಟ್ಪೋನ್ ಮಾಡೋದು ಬೇಡ, ಸೊ ಇದನ್ನ ಎಂಡ್ ಮಾಡೋಣ ಇಲ್ಲೇ ಅಂತ. ಸೊ ಯಾ, ವಿತ್ ದಿಸ್ ಐ ಎಂಡ್ ಮೈ ವ್ಲಾಗ್. ಡೂ ಕಮೆಂಟ್ ಮಾಡಿ, ಹೇಳಿ ಹೆಂಗೆ ಅನಿಸ್ತು ನಿಮಗೆ ಅಂತ. ಇಫ್ ಯು ಹ್ಯಾವ್ ಲೈಕ್ಡ್ ಮೈ ವ್ಲಾಗ್, if you like my vlog, do like, share, comment and subscribe to my channel. Subscribe ಮಾಡೋದು ಮರಿಬೇಡಿ. ಆ್ಯಂಡ್ ಹೇಳಿ ಹೆಂಗೆ ಅನಿಸ್ತು ನಿಮಗೆ ನಂದು ನಮ್ಮ ನಾಟಿ ಮನೆಯದು. With this, I end my vlog. This is your ambivert girl, Sadhvi, signing off. Bye-bye.